ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನಕಾರರು ಹಾಗೂ ಶಿವಶರಣರ ಪರಿಚಯ ಸಂಚಿಕೆಯಲ್ಲಿ ಇಂದು ನಾವು ಕಿನ್ನರಿ ಬ್ರಹ್ಮಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಕ ಸಾಲಿಗನಾಗಿದ್ದ ಕಿನ್ನರಿ ಬ್ರಹ್ಮಯ್ಯನು ಮಹಾತ್ಮನು, ಶಿವಶರಣರಲ್ಲಿ ಅಗ್ರಗಣ್ಯನು, ಬಸವಣ್ಣನವರ ಅನುಯಾಯಿಯಾಗಿ ಅವರ ತತ್ವ ಪ್ರಚಾರ ಕಾಯಕದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿ ಕೊನೆಗೆ ಅದಕ್ಕಾಗಿಯೇ ತನ್ನ ಪ್ರಾಣವನ್ನೇ ಸಮಾಜಕ್ಕರ್ಪಿಸಿದ ಮಹಾಮಹಿಮ ವಚನಕಾರ ಕಿನ್ನರಿ ಬ್ರಹ್ಮಯ್ಯ. ಬಂಗಾರ, ಬೆಳ್ಳಿ ಮುಂತಾದ ಧಾತುಗಳ ಆಭರಣಗಳನ್ನು ಮಾಡುವ ಕಾಯಕವು ತನ್ನದಾಗಿದ್ದರೂ ಬ್ರಹ್ಮಯ್ಯನು ಶಿವಾಲಯಕ್ಕೆ ಹೋಗಿ ಅಲ್ಲಿ ತನ್ನ ಕಿನ್ನರಿಯನ್ನು ಬಾರಿಸಿ ಸಂತುಷ್ಟನಾಗುತ್ತಿದ್ದನು. ಮುಂದೆ ಅವನು ತನ್ನ ಹುಟ್ಟೂರಾದ ಕುಡೂರು ಗ್ರಾಮವನ್ನು ಬಿಟ್ಟು ಕಲ್ಯಾಣದೊಳಗೆ ವಾಸಿಸತೊಡಗಿದ. ಕಲ್ಯಾಣದಲ್ಲಿಯೂ ಅವನು ಅಕ್ಕಸಾಲಿಯ ಕಾಯಕವನ್ನು ಮಾಡುತ್ತಾ ಹಾಗೂ ಅಲ್ಲಿಯ ತ್ರಿಪುರಾಂತಕ ದೇವಾಲಯಕ್ಕೆ ಹೋಗಿ ಕಿನ್ನರಿಯನ್ನು ನುಡಿಸುತ್ತಾ ಕಾಲ ಕಳೆಯತೊಡಗಿದನು. ಒಂದು ದಿನ ಅವನು ದೇವಾಲಯದಲ್ಲಿ ಕುಳಿತಿರುವಾಗ ಕುರಿಯೊಂದು ಅವನ ಬಳಿಗೆ ಬಂದು ತನ್ನನ್ನು ಎಳೆದೊಯ್ಯುತ್ತಿರುವವನ ಕೈಯಿಂದ ಜಾರಿಕೊಂಡು ಬಂದಿದೆ ಎಂಬುದು ಬ್ರಹ್ಮಯ್ಯನಿಗೆ ಮನವರಿಕೆಯಾಯಿತಲ್ಲದೆ ಇದು ತನ್ನ ಆಶ್ರಮಕ್ಕೆ ಬಂದಿದೆ ಎಂದು ಭಾವಿಸಿ ಅದಕ್ಕೆ ಲಿಂಗ ಮುದ್ರೆಯನ್ನು ಹಾಕಿದನು. ಕೊನೆಗೆ ಕುರಿಯನ್ನು ಕಳೆದುಕೊಂಡ ವ್ಯಕ್ತಿಯು ಅಲ್ಲಿಗೆ ಬಂದು ಕುರಿಯನ್ನು ಕೊಡಲು ಕೇಳಿದನು. ಆಗ ಬ್ರಹ್ಮಯ್ಯನು ಕೊಡಲೊಪ್ಪಲಿಲ್ಲ. ಅದಕ್ಕೆ ಲಿಂಗ ಮುದ್ರೆಯನ್ನು ಒತ್ತಲಾಗಿದೆ, ಆದ್ದರಿಂದ ಇದು ದೇವರ ಸ್ವತ್ತು, ಅದಕ್ಕಾಗಿ ಅದನ್ನು ಮರಳಿ ಕೊಡಲಾಗುವುದಿಲ್ಲ, ಬೇಕೆಂದರೆ ಇದರ ಬೆಲೆಯನ್ನು ಕೊಟ್ಟು ತೆಗೆದುಕೊಂಡು ಹೋಗು ಎಂದನು. ಆದರೆ ಆ ವ್ಯಕ್ತಿಯು ಅವನ ಮಾತು ಕೇಳದೆ ಕುರಿಯನ್ನು ಒಯ್ದೇ ತೀರುತ್ತೇನೆಂದು ಹಠ ತೊಟ್ಟನು. ಬಂದ ವ್ಯಕ್ತಿಯು ಅಷ್ಟಕ್ಕೆ ಸುಮ್ಮನಾಗದೆ ಕುರಿಯನ್ನು ಜಗ್ಗಾಡಲು ತೊಡಗಿದನು. ಆಗ ಬ್ರಹ್ಮಯ್ಯನಿಗೆ ಸಿಟ್ಟು ಬಂದು ಅವನ ಕತ್ತನ್ನು ಕತ್ತರಿಸಿ ಹಾಕಿದನು. ಇಲ್ಲಿ ನಡೆದ ಆ ಘಟನೆಯ ದೂರು ಬಿಜ್ಜಳನ ಆಸ್ಥಾನದವರೆಗೂ ಹೋಗಲು ಅದರ ವಿಚಾರಣೆ ನಡೆಯಿತು. ಕೊನೆಗೂ ಬ್ರಹ್ಮಯ್ಯನು ನಿರ್ದೋಷಿ ಎಂದು ತೀರ್ಮಾನವಾಯಿತು. ಅನಂತರ ಬ್ರಹ್ಮಯ್ಯನು ಮುಂದೆ ಅನುಭವ ಮಂಟಪಕ್ಕೂ ಹೋಗತೊಡಗಿದನು. ವಚನಕಾರನೂ ಆದನು. ತ್ರಿಪುರಾಂತಕಲಿಂಗ ಎಂಬುವುದು ಅವನ ವಚನಗಳ ಅಂಕಿತವಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.